ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೆಂಪ್ರೇಚರ್ ಏನಿದು? ಟೆಂಪ್ರೇಚರ್ ಅಂದ್ರೆ ಏನು? ಹೌ ಟು ಅಸೆಸ್ ದ ಟೆಂಪ್ರೇಚರ್, ವಾಟ್ ಈಸ್ ದ ನಾರ್ಮಲ್ ವ್ಯಾಲ್ಯೂ ಆಫ್ ಅ ಟೆಂಪ್ರೇಚರ್, ಹೌ ಟು ಕನ್ವರ್ಟ್ ಸೆಲ್ಸಿಯಸ್ ಇಂಟು ಪ್ಯಾರನೈಟ್ ಇಂಟು ಸೆಲ್ಸಿಯಸ್. ಇವತ್ತಿನ ಕ್ಲಾಸ್ ಒಳಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈ ಟಾಪಿಕ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ದೇ ವಿಲ್ ಆಸ್ಕ್ ವಾಟ್ ಈಸ್ ಟೆಂಪ್ರೇಚರ್ ಆ್ಯಂಡ್ ಹೌ ಟು ಅಸೆಸ್ ದ ಟೆಂಪ್ರೇಚರ್. 5 marks 10 marks they will ask. Okay, we will start the topic. What is body temperature? Okay, body temperature is the difference between the amount of heat produced by body processed and the amount of heat lost to the environment. ಏನಪ್ಪ ಅಂದರೆ ಇಟ್ ಈಸ್ ಬಾಡಿ ಟೆಂಪ್ರೇಚರ್. ಬಾಡಿ ಟೆಂಪ್ರೇಚರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಬೈ ದ ಬಾಡಿ ಆ್ಯಂಡ್ ಹೀಟ್ ಲಾಸ್ಟ್ ಬೈ ದ ಬಾಡಿ. ಈ ಹೀಟ್ ಪ್ರೊಡ್ಯೂಸ್ ಯಾವ ಥರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿ ಒಳಗೆ, ಅದ್ರ ಬಗ್ಗೆ ತಿಳ್ಕೊಂಡ. ಓಕೆ, ಹೀಟ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಮೆಟಬಾಲಿಸಮ್. ನಮ್ಮ ಬಾಡಿ ಒಳಗೆ ಮೆಟಬಾಲಿಸಮ್ ಆಗುತ್ತಲ್ಲ, ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಏನು? ಫುಡ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಫ್ಯೂಯಲ್. ಈಗ ಹೆಂಗೆ ನಾವು ಬೈಕಿಗೆ ಫ್ಯೂಯಲ್ ಹಾಕಿದಾಗ ಹೆಂಗೆ ಗಾಡಿ ಓಡುತ್ತಲ್ಲ, ಆ ಥರ ನಮ್ಮ ಬಾಡಿಗೆ ಫುಡ್ ತೊಗೊಂಡಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದೇನು ಡೈಜೆಷನ್ ಆಗೋ ಟೈಮ್ ಒಳಗೆ ಅದು ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸಮ್ ಟೈಮ್ಸ್ ಏನಾದರೂ ಮೆಟಬಾಲಿಸಮ್ ಇನ್ಕ್ರೀಸ್ ಆಯಿತು. ಓಕೆ, ಇನ್ಕ್ರೀಸ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಹೀಟ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಮೆಟಬಾಲಿಸಮ್ ಏನಾದ್ರು ಡಿಕ್ರೀಸ್ ಆಯ್ತು ಅಂದ್ರೆ ಆ ಟೈಮ್ ಒಳಗೆ ಇದು ಹೀಟ್ ಪ್ರೊಡಕ್ಷನ್ ಡಿಕ್ರೀಸ್ ಆಗುತ್ತೆ. ಓಕೆ, ಇಟ್ ಈಸ್ ಯಾವ ಥರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಒಂದು ಇದು. ನೆಕ್ಸ್ಟ್ ಯಾವ ಥರ ಹೀಟ್ ಲಾಸ್ಟ್ ಆಗುತ್ತೆ, ಹೀಟ್ ಯಾವ ಥರ ಲಾಸ್ ಆಗುತ್ತೆ, ಅದರಲ್ಲಿ 4 ಬರ್ತವೆ. ಬಟ್ ನಾನು ಜನರಲ್ ಆಗಿ ಹೇಳ್ತೀನಿ, ಹೀಟ್ ಹೆಂಗೆ ಲಾಸ್ ಆಗುತ್ತೆ ಅಂದರೆ ಏರ್ ಐತಲ್ಲ, ಏರ್ ಗಾಳಿ ಮುಖಾಂತರ ನಮ್ಮದು ಹೀಟ್ ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಕೋಲ್ಡ್ ತಂಪಾದ ಎನ್ವೈರ್ಮೆಂಟಿಗೆ, ತಂಪಾದ ಪರಿಸರಕ್ಕೆ ನಾವು ಹೋದಾಗ ಅವಾಗ ಹೀಟ್ ಲಾಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ವೆಟ್ಟಿಂಗ್ ಆದಾಗ, ನೆಕ್ಸ್ಟ್ ಏನಾದ್ರು ತಂಪಾದ ತಣ್ಣೀರು ನಾವು ಹಾಕೊಂಡಾಗ ಅವಾಗ ಹೀಟ್ ಲಾಸ್ಟ್ ಆಗುತ್ತೆ. ಓಕೆ, ಇದೆಲ್ಲ ಹೀಟ್ ಲಾಸ್ಟ್. ಇದನ್ನು ಯಾರು ಮೆಕ್ಯಾನಿಸಮ್ ಮಾಡ್ತಾರೆ, ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ನೋಡೋಣ. ಓಕೆ, ಫಿಸಿಯಾಲಜಿಕಲ್ and behavioral mechanism regulate and control the body temperature mechanism is called thermoregulation. ಇದೆಲ್ಲ ಓವರಾಲ್ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ ಥರ್ಮೋ ರೆಗ್ಯುಲೇಷನ್. ಯಾವ ಮೆಕ್ಯಾನಿಸಮ್? ಥರ್ಮೋರೆಗ್ಯುಲೇಷನ್ ಮೆಕ್ಯಾನಿಸಮ್. ಬಟ್ ಈ ಟೆಂಪ್ರೇಚರ್ನ ಓವರಾಲ್ ಆಗಿ ಏನಾದರೂ ಇನ್ ಕೇಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು, ಇನ್ ಕೇಸ್ ಟೆಂಪ್ರೇಚರ್ ಡಿಕ್ರೀಸ್ ಆಯಿತು, ಅದಕ್ಕೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡೋರು ಯಾರಪ್ಪ ಅಂದರೆ ಹೈಪೋಥೆಲಾಮಸ್. ನೆನಪಿಟ್ಕೋರಿ, ಹೈಪೋಥೆಲಾಮಸ್ ಯಾರು ರೆಸ್ಪಾಂಡ್ ಮಾಡ್ತಾರೆ. ಇನ್ ಕೇಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು, ಟೆಂಪ್ರೇಚರ್ ಡಿಕ್ರೀಸ್ ಆಯ್ತು ಅಂದರೆ ಯಾರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋರು? ಹೈಪೋಥೆಲಾಮಸ್. ಓಕೆ, ಹೈಪೋಥೆಲಾಮಸ್ controls body temperature by attempting to maintain a comfortable temperature. ಈ ಹೈಪೋಥೆಲಾಮಸ್ ಏನು ಮಾಡುತ್ತೆ, ಪ್ರಾಪರ್ ಆಗಿ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಇನ್ಕ್ರೀಸ್ ಆಯಿತು, ಓಕೆ, and the hypothalamus senses an increase in body temperature. Okay, it sends out impulses for the release of hormones to reduce the body temperature by sweating and vasodilation. ಏನು ಮಾಡುತ್ತೆ, ಇಮಿಡಿಯೇಟಾಗಿ ಅದಕ್ಕೆ ಏನಾದರೂ ಹೈಪೋಥಾಲಮಸ್ಗೆ ಸೆನ್ಸ್ ಆಯಿತು, ಅದು ಇಮಿಡಿಯೇಟಾಗಿ ಏನು ಮಾಡುತ್ತೆ, ಇಂಪಲ್ಸಸ್ನ ಔಟ್ ಮಾಡಿ ಇಮಿಡಿಯೇಟಾಗಿ ಹಾರ್ಮೋನ್ಸ್ನ ರಿಲೀಸ್ ಮಾಡಿ ನೆಕ್ಸ್ಟ್ ಸ್ವೆಟ್ಟಿಂಗು, ನೆಕ್ಸ್ಟು ವಾಸೋಡೈಲೇಷನ್ನ ಇದು ಮಾಡುತ್ತೆ. ವಾಸೋಡೈಲೇಷನ್ ಅಂದರೆ ಏನು? ವೈಟ್ನಿಂಗ್ ಆಫ್ ಬ್ಲಡ್ ವೆಸಲ್ಸ್ನ ವೈಟ್ನಿಂಗ್ ಮಾಡುತ್ತೆ. ಅವಾಗ ಇಮಿಡಿಯೇಟ್ ಆಗುತ್ತೆ ಏನಾಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ ಐತಲ್ಲ ರೆಡ್ಯೂಸ್ ಆಗುತ್ತೆ. ಇನ್ ಕೇಸ್ ಏನಾದರೂ ಟೆಂಪ್ರೇಚರ್ ಡಿಕ್ರೀಸ್ ಆಯಿತು, ಹೈಪೋಥಾಲಮಸ್ ಏನಾದರೂ ಸೆನ್ಸ್ ಮಾಡ್ತು ನಮ್ಮ ಬಾಡಿ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಸೆನ್ಸ್ ಮಾಡ್ತಂದ್ರೆ ಅವಾಗ ಏನು ಮಾಡ್ತದೆ, ಸೇಮ್ ಆ್ಯಸ್ ಇಟ್ ಈಸ್ ಇಟ್ ಟ್ರಿಗರ್ಸ್ ದ ಹಾರ್ಮೋನ್ಸ್ ರಿಲೀಸ್ ಟು ಇನ್ಕ್ರೀಸ್ ದ ಹೀಟ್ ಪ್ರೊಡಕ್ಷನ್. ಏನು ಮಾಡುತ್ತೆ ಹೈಪೋಥಾಲಮಸ್? ಹೀಟ್ ಪ್ರೊಡಕ್ಷನ್ ಆಗೋ ಥರ ಏನು ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ. ಇಮಿಡಿಯೇಟಾಗಿ ನೀ ಹೀಟ್ ಪ್ರೊಡಕ್ಷನ್ ಮಾಡಬೇಕು. ಯಾಕಂದ್ರೆ ನಿನ್ನ ಬಾಡಿ ಟೆಂಪ್ರೇಚರ್ ಏನಾಗೈತಿ, ಡಿಕ್ರೀಸ್ ಆಗಕತ್ತೈತಿ, ಅದಕ್ಕೆ ನೀ ಇನ್ಕ್ರೀಸ್ ಮಾಡಬೇಕು. ಯಾವ ಥರ? ಮಸಲ್ ಶಿವರಿಂಗ್ ಆ್ಯಂಡ್ ಹೀಟ್ ಕನ್ಸರ್ವೇಷನ್ ಬೈ ವಾಸೋ ಕಂಸ್ಟ್ರಕ್ಷನ್ ಅಂದರೆ ನ್ಯಾರೋವಿಂಗ್ ಆಫ್ ಅ
ಸರ್ಫೇಸ್ ಬ್ಲಡ್ ವೆಸಲ್ಸ್ ಐತಲ್ಲ ಪೂರ್ತಿ ನ್ಯಾರೋವಿಂಗ್ ಆಗುತ್ತೆ. ನ್ಯಾರೋವಿಂಗ್ ಆಗಿದಾಗ ಇಮಿಡಿಯೇಟಾಗಿ ಏನಾಗುತ್ತೆ, ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಇನ್ ಕೇಸ್ ಹೀಟ್ ಇನ್ಕ್ರೀಸ್ ಆದಾಗ ಏನು ಮಾಡ್ತು, ವಾಸೋ ಡೈಲೇಷನ್, ಬ್ಲಡ್ ವೆಸಲ್ಸ್ ಏನಾಗುತ್ತೆ, ವೈಡ್ನಿಂಗ್ ಆಗುತ್ತೆ. ಓಕೆ, ಈ ಮುಖಾಂತರ ಏನು ಮಾಡುತ್ತೆ, ಹೈಪೋಥಲಾಮಸ್ ತನ್ನ ಫಂಕ್ಷನ್ನ ನೋಡ್ಕೊಳ್ಳುತ್ತೆ, ಬಾಡಿ ಟೆಂಪ್ರೇಚರ್ ಪ್ರಾಪರಾಗಿ ಮೇಂಟೈನ್ ಆಗೋ ಥರ ನೋಡ್ಕೊಳ್ಳುತ್ತೆ. ಓಕೆ, ಫ್ಯಾಕ್ಟರ್ಸ್ ಬೇಕಲ್ಲ, ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮಾಡ್ತಾವೆ ಟೆಂಪ್ರೇಚರ್ಗೆ. ಓಕೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಬಾಡಿ ಟೆಂಪ್ರೇಚರ್. ಫಸ್ಟ್ ಒನ್ ಈಸ್ ದ ಏಜ್ ಏನಾಗುತ್ತೆ, ಇನ್ಫ್ಯಾಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಅ ಹೈಯರ್ ಇನ್ ಟೆಂಪ್ರೇಚರ್. ಇನ್ಫ್ಯಾಂಟ್ಸಿಗೆ ಮತ್ತು ಚಿಲ್ಡ್ರನ್ಸಿಗೆ ಐತಲ್ಲ ಟೆಂಪ್ರೇಚರ್ ಇನ್ಕ್ರೀಸ್ ಇರುತ್ತೆ ಕಂಪೇರ್ ಟು ಅಡಲ್ಟ್. ಯಾಕಪ್ಪ ಅಂದ್ರೆ ಅವ್ರ ಕಡೆ ಥರ್ಮೋ ರೆಗ್ಯುಲೇಟರ್ ಐತಲ್ಲ ಪ್ರಾಪರಾಗಿ ಮ್ಯಾಚೂರ್ ಆಗಿರೋಂಗಿಲ್ಲ. ಅದ್ರ ಸಲುವಾಗಿ ಏನಾಗುತ್ತೆ, ಅವ್ರ ಟೆಂಪ್ರೇಚರ್ ಯಾವಾಗಲೂ ಹೈ ಇನ್ ನಂಬರ್ ಒಳಗಿರುತ್ತೆ. ಓಕೆ, ಹೈ ನಂಬರ್ ಒಳಗಿರುತ್ತೆ ಟೆಂಪ್ರೇಚರ್. ಏಜ್ ಫಸ್ಟ್ ಫ್ಯಾಕ್ಟರ್ಸ್ ಯಾವುದಪ್ಪ ಅಂದ್ರೆ ಏಜ್. ನೆಕ್ಸ್ಟ್ ಎಕ್ಸಸೈಸ್ ಮಾಡುವಂಥ ಇಮಿಡಿಯೇಟಾಗಿ ಟೆಂಪ್ರೇಚರ್ ಐತಲ್ಲ, ಮಸಲ್ಸ್ ಆ್ಯಕ್ಟಿವಿಟಿ ಯಾವ ಥರ ಇನ್ಕ್ರೀಸಸ್ ಆಗುತ್ತಲ್ಲ ಅವಾಗ ಅಟ್ ಎ ಟೈಮ್ ನಮ್ಮ ಬಾಡಿ ಟೆಂಪ್ರೇಚರ್ ಐತಲ್ಲ ಇನ್ಕ್ರೀಸ್ ಆಗುತ್ತೆ. ಓಕೆ, ಮಸಲ್ ಆ್ಯಕ್ಟಿವಿಟಿ ರಿಕ್ವೈರ್ಸ್ ಆ್ಯಂಡ್ ಇನ್ಕ್ರೀಸ್ ಬ್ಲಡ್ ಸಪ್ಲೈ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ might break down. Exercise increase the metabolism and heat production. ನಮ್ಮ ಮಸಲ್ ಆ್ಯಕ್ಟಿವಿಟೀಸ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಅಂದ್ರೆ ಅವಾಗ ಬ್ಲಡ್ ಸಪ್ಲೈನು ಇನ್ಕ್ರೀಸ್ ಆಗುತ್ತೆ. ಅವಾಗ ಆ ಟೈಮಲ್ಲಿ ಏನಾಗುತ್ತೆ, ಬಾಡಿ ಟೆಂಪ್ರೇಚರು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಹಾರ್ಮೋನಲ್ ಲೆವೆಲ್ ಕಂಪೇರ್ಡ್ ಟು ವುಮೆನ್ಸ್ ಆ್ಯಂಡ್ ಮೆನ್ಸ್. ಈ ಹಾರ್ಮೋನಲ್ ಲೆವೆಲ್ಸ್ನ ಫೇಸ್ ಮಾಡೋದು ಯಾರಪ್ಪ ಅಂದ್ರೆ ವುಮೆನ್ಸ್. ಯಾವಾಗಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಆದಾಗ ಟೆಂಪ್ರೇಚರು ಇನ್ಕ್ರೀಸ್ ಆಗುತ್ತೆ. ಸಮಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಆಲ್ಮೋಸ್ಟ್ ಆಲ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಏನು ಆಗೋಲ್ಲ, ಇನ್ಕ್ರೀಸ್ ಆಗುತ್ತೆ. ಕಂಪೇರ್ಡ್ ಟು ದಿಸ್ ಹಾರ್ಮೋನಲ್ ಲೆವೆಲ್ಸ್ ನಾವು ಕಂಪ್ಯಾರಿಸನ್ ಮಾಡಿದಾಗ ವುಮೆನ್ನಿಗೆ ಕಂಪ್ಯಾರಿಸನ್ ಮಾಡಿದಾಗ ವುಮೆನ್ನಿಗೆ ಏನಾಗುತ್ತೆ, ಈ ಟೆಂಪ್ರೇಚರು ವೇರಿ ಆಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಸ್ಟ್ರೆಸ್ ಗೊತ್ತೈತಲ್ಲ, ಫಿಸಿಕಲ್ ಆ್ಯಂಡ್ ಎಮೋಷ್ನಲ್ ಸ್ಟ್ರೆಸ್ ಇನ್ಕ್ರೀಸಸ್ ದ ಬಾಡಿ ಟೆಂಪ್ರೇಚರ್. ಇನ್ಕ್ರೀಸ್ ಆಗುತ್ತೆ ಬಾಡಿ ಟೆಂಪ್ರೇಚರ್. ನಾವು ಸ್ಟ್ರೆಸ್ ಮಾಡ್ಕೋತೀವಲ್ಲ ಅವಾಗ ಇಮಿಡಿಯೇಟಾಗಿ ನಮ್ಮ ಬ್ಲಡ್ ಫ್ಲೋನು ಇನ್ಕ್ರೀಸಸ್ ಆಗಿದ್ದಾಗ ಟೆಂಪ್ರೇಚರ್ ಇಮಿಡಿಯೇಟಾಗಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎನ್ವೈರ್ಮೆಂಟ್ ಇನ್ಫ್ಲೂಯೆನ್ಸಸ್ ಬಾಡಿ ಟೆಂಪ್ರೇಚರ್. ಗೊತ್ತಲ್ಲ, ಕೋಲ್ಡ್ ಎನ್ವೈರ್ಮೆಂಟ್ ಇತ್ತಂದ್ರೆ ನಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತೈತೆ, ಕೋಲ್ಡ್. ಹಾಟ್ ಎನ್ವೈರ್ಮೆಂಟ್ ಇತ್ತಂದ್ರೆ ನಮ್ಮ ಬಾಡಿ ಹಾಟ್ ಥರನೇ ರಿಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಫುಡ್ ಈಸ್ ದ ಮೇನ್ ಥಿಂಗ್. ಓಕೆ, ಹೀಟ್ ಪ್ರೊಡಕ್ಷನ್ ಆಗೋದಕ್ಕೆ ಬೇಕು ಫುಡ್ಡು. ಇದು ಏನು ಮಾಡುತ್ತೆ, ಪ್ರೊಸೆಸ್ ಆಫ್ ಈಟಿಂಗ್ ಆ್ಯಂಡ್ ಡೈಜೆಷನ್ ಇನ್ಕ್ರೀಸಸ್ ದ ಬಾಡಿ ಟೆಂಪ್ರೇಚರ್. ನಾವು ಯಾವ ಥರ ಊಟ ಮಾಡ್ತಿಲ್ಲ, ಯಾವ ಥರ ನಮ್ಮ ಡೈಜೆಷನ್ ಸಿಸ್ಟಮ್ ವರ್ಕ್ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಫಾಸ್ಟಿಂಗ್ ಸಮ್ಟೈಮ್ಸ್ ಫಾಸ್ಟಿಂಗ್ ಮಾಡ್ತಲ್ಲ, ಆ ಟೈಮ್ನಾಗ ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಮೆಟಾಬಾಲಿಸಮ್ ಡಿಕ್ರೀಸ್ ಆಗುತ್ತೆ, ಅವಾಗ ಹೀಟ್ ಪ್ರೊಡಕ್ಷನು ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಯಾವುದಪ್ಪ, ಇನ್ಫೆಕ್ಷನ್. ಮೇನ್ ನೆನಪಿಟ್ಕೋದು ಇನ್ಫೆಕ್ಷನ್. ಇನ್ ಕೇಸ್ ಏನಾದರೂ ಬಾಡಿ ಟೆಂಪ್ರೇಚರ್ ವೇರಿ ಆಯ್ತಪ್ಪ ಅಂದ್ರೆ ಫಸ್ಟ್ ಸೈನ್ ಆಫ್ ದ ಇನ್ಫೆಕ್ಷನ್. ಓಕೆ, ಇಟ್ ಈಸ್ ಅ ಫಸ್ಟ್ ಸೈನ್, ನೆನಪಿಟ್ಕೋರಿ. ಅದನ್ನು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅದು ನೆಗ್ಲೆಕ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಅಕ್ಯೂಟ್ ಇದ್ದು ಕ್ರೋನಿಕ್ಗೆ ರೀಚ್ ಆಗುತ್ತೆ. ಬಟ್ ಯಾವುದಾದ್ರೂ ಇನ್ಫೆಕ್ಷನ್ ಏನಾದ್ರು ಇತ್ತಪ್ಪ ಅಂದ್ರೆ ಅವಾಗ ಬಾಡಿ ಟೆಂಪ್ರೇಚರ್ ವೇರಿ ಆಗುತ್ತೆ. ನೆಕ್ಸ್ಟ್ ಯಾವುದು, ಡ್ರಗ್ಸ್. ಎಲ್ಲ ಡ್ರಗ್ಸ್ ಆಲ್ಮೋಸ್ಟ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ. ಡ್ರಗ್ಸ್ ಮಸಲ್ಸ್ ಏನಾಗುತ್ತೆ, ಡ್ರಗ್ಸ್ ಏನು ನೋಡ್ರಿ, ಮೇ ಇನ್ಕ್ರೀಸಸ್ ದ ಮಸ್ಕ್ಯುಲರ್ ಆಕ್ಟಿವಿಟಿ ಆ್ಯಂಡ್ ಮೆಟಾಬಲಿಸಮ್ ಇಚ್ ಇನ್ ಟರ್ನ್ ಇನ್ಕ್ರೀಸಸ್ ದ ಟೆಂಪ್ರೇಚರ್. ಡ್ರಗ್ಸ್ಗೆ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನಾರ್ಮಲ್ ಬಾಡಿ ಟೆಂಪ್ರೇಚರ್. ವಾಟ್ ಈಸ್ ಅವರ್ ನಾರ್ಮಲ್ ಬಾಡಿ ಟೆಂಪ್ರೇಚರ್? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ವೈವಾ ಕ್ವಶನ್ಸ್ ಇದೈತಲ್ಲ. ವೈವಾನ ಯಾವ ಥರ ಕೇಳ್ತಾರೆ, ಬಾಡಿ ಟೆಂಪ್ರೇಚರ್ ಏನಂತ ಕೇಳ್ತಾರೆ. ಓಕೆ, 98.6 ಡಿಗ್ರಿ ಫ್ಯಾರನೈಟ್. ಓಕೆ, 98.6 ಡಿಗ್ರಿ ಫ್ಯಾರನೈಟ್ ಇದು ಸೆಲ್ಸಿಯಸ್ ಒಳಗೆ ಏನು ಮಾಡ್ತೀವಿ, 37 ಡಿಗ್ರಿ ಸೆಲ್ಸಿಯಸ್. ನೆನಪಿಟ್ಕೋರಿ, ವೈವಾ ಕ್ವಶನ್ 37 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ 98.6 ಡಿಗ್ರಿ ಫ್ಯಾರನೈಟ್. ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ತಾರೆ, ಸೆಲ್ಸಿಯಸ್ ಇದ್ದಿದ್ದು ಫ್ಯಾರನೈಟ್ಗೆ, ಫ್ಯಾರನೈಟ್ ಇದ್ದಿದ್ದು ಸೆಲ್ಸಿಯಸ್ಗೆ ಒಂದೇ ಫಾರ್ಮುಲಾ. ಓಕೆ, F=9/5 ಬ್ರಾಕೆಟ್ C+32. ಇಲ್ಲೇನು ತೋರಿಸ್ತಿದ್ದಾನಲ್ಲ ನಾನು, ಇದೇ ಫಾರ್ಮುಲಾ. ಓಕೆ, ಫ್ಯಾರನೈಟಿಗೆ ಇದ್ದಿದ್ದನ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ತಾರೆ, ಸೆಲ್ಸಿಯಸ್ಸಿಗೆ. ಇಲ್ಲಿ ಸಿ ಇದ್ದಲ್ಲೇ ನಂಬರ್ಸ್ ಹಾಕೋದು. ಫಾರ್ ಎಕ್ಸಾಂಪಲ್ 34 + 32 ಹೌ ಮಚ್, 34 + 32 66. ಆ ಥರ ಡಿವೈಡ್ ಮಾಡ್ಕೊಂಡು ಎಷ್ಟು ಬರುತ್ತಲ್ಲ ಆ ಸೆಲ್ಸಿಯಸ್ಸಿಗೆ ಫ್ಯಾರನೈಟಿಗೆ ಕನ್ವರ್ಟ್ ಆಗುತ್ತೆ.
ನೆಕ್ಸ್ಟ್ ಫ್ಯಾರನ್ಹೈಟ್ ಟು ಸೆಲ್ಸಿಯಸ್ C equal to 509 F minus 32. ಫಾರ್ ಎಕ್ಸಾಂಪಲ್ 97 minus 32 ಲೈಕ್ ದಟ್ ಮಾಡಿದಾಗ ನಮ್ಗೆ ಅದು ಕನ್ವರ್ಟ್ ಆಗಿ ಎಕ್ಸಾಕ್ಟ್ ಒಂದು ವ್ಯಾಲ್ಯೂ ಸಿಗುತ್ತೆ. ಓಕೆ, ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಓಕೆ, ಮತ್ತು ಯಾವುದಾದ್ರೂ ಟಾಪಿಕ್ ನಿಮಗೇನಾದರೂ ನೀಡೆಡ್ ಇತ್ತಪ್ಪ ಅಂದರೆ ಆ ಟಾಪಿಕ್ನ ಕಮೆಂಟ್ ಹಾಕಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಟಾಪಿಕ್ನ ಮಾಡೋಣ. ನಿಮ್ಮ ಸಪೋರ್ಟ್ಸ್ ಮಚ್ ನೀಡೆಡ್. ಯಾವುದಾದ್ರೂ ಟಾಪಿಕ್ ಮಾಡಬೇಕಪ್ಪ ಅಂದರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಗೆ ಯಾವ ಟಾಪಿಕ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲಲ್ಲ ಆ ಟಾಪಿಕ್ನ ಕಮೆಂಟ್ ಹಾಕಿ. ಐ ವಿಲ್ ಡೂ ನೆಕ್ಸ್ಟ್ ಟೈಮ್. ಓಕೆ, ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಯಾವ ಥರ ಬರೀಬೇಕು, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಒಳಗೆ ನಾನು ಯಾವ ಥರ ಎಕ್ಸಾಮ್ಸ್ನ ಬರೀಬೇಕು, ಯಾವ ಥರ ಅಟೆಂಡ್ ಮಾಡಬೇಕು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗ ನರ್ಸಿಂಗ್ ಪ್ರಪಂಚ ಇದೊಂಥರ ಪ್ರಪಂಚ. ಧನ್ಯವಾದಗಳು.